ಸ್ತೋತ್ರಂ ದೇವ, ವಂದನೆ ಸ್ವಾಮಿ. ಅಪ್ಪ ಸರ್ವಶಕ್ತನೇ, ಸರ್ವೋನ್ನತನೇ, ಸರ್ವಾಧಿಕಾರಿಯಾದ ದೇವ, ನಿನಗೆ ವಂದನೆ 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 ಅಪ್ಪ. ಅಪ್ಪ ತಂದೆ, ಈ ರಾತ್ರಿ ಕಾಲ ಸಮಯದಲ್ಲಿ ಈ ದಿನ ಶುಭ ದಿನದಂದು ಅಪ್ಪ ಏಸಪ್ಪ, ನೀನು ಹುಟ್ಟಿದ ದಿನದಂದು ಅಪ್ಪ ನಿನ್ನ ಮಕ್ಕಳಾಗಿ, ನಿಮ್ಮ ಸೇವಕರಾಗಿ, ನಿಮ್ಮ ದಾಸರಾಗಿ, ನಿಮ್ಮ ಚಿತ್ತವನ್ನು ನೆರವೇರಿಸುವವರಾಗಿ, ನಿಮ್ಮ ರಾಜ್ಯವನ್ನು ಕಟ್ಟುವವರಾಗಿ ಅಪ್ಪ ನಾವೆಲ್ಲರೂ ಕೂಡ ಈ ರೀತಿಯಲ್ಲಿ ನಿನ್ನ ಹುಟ್ಟಿದ ದಿನದ ಆಚರಣೆಯನ್ನ ಸಂತೋಷದಿಂದ, ಸಮಾಧಾನದಿಂದ, ಸಂಭ್ರಮದಿಂದ, ಸಡಗರದಿಂದ ಆಚರಿಸಿಕೊಳ್ಳುವಂತ ಭಾಗ್ಯ ಕೊಟ್ಟಿದ್ದೀಯಪ್ಪ. ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ಈ ದಿನ ಬೆಳಗಿನಿಂದ ಇಲ್ಲಿಯವರೆಗೂ ಕೂಡ ಅಪ್ಪ ನಿನ್ನ ಹುಟ್ಟಿದ ಹಬ್ಬದ ಆಚರಣೆ ಮಾಡಿಕೊಳ್ಳುವಂತ ಭಾಗ್ಯ ಕೊಟ್ಟಿದ್ದೀಯಪ್ಪ. ಏಸಪ್ಪ ದೇವ ತಂದೆ, ನೀವು ನಮಗೆ ಕೊಟ್ಟಂತ AGM ಸಂಸ್ಥೆಯನ್ನ, ಸೇವೆಯನ್ನ, ಸೇವಕರನ್ನ, ವಿಶ್ವಾಸಿಗಳನ್ನ, ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸು ಸ್ವಾಮಿ. ಭಾರತ ದೇಶದಲ್ಲಿ, ನೇಪಾಳ ದೇಶದಲ್ಲಿ ಅನೇಕ ಕಡೆ ನೀನು ಅಪ್ಪ ದೀನದಾಸರಾದ ನಮ್ಮನ್ನು ನಿನ್ನ ಸೇವೆಯಲ್ಲಿ, ಸುವಾರ್ತೆಯಲ್ಲಿ ಅಪ್ಪ ಉಪಯೋಗಿಸ್ತಾ ಇದ್ದೀಯಪ್ಪ. ನಿನಗೆ ಸ್ತೋತ್ರ. ಇನ್ನೂ ಕೂಡ ದೇವ ತಂದೆ, ನಮ್ಮ ಉಸಿರಿರುವವರೆಗೆ, ನಾವು ಬದುಕಿರುವವರೆಗೆ ಅಪ್ಪ ನಿನಗಾಗಿ, ನಿನ್ನ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಟ್ಟು ಜೀವಿಸುವಂತೆ ಸಹಾಯ ಮಾಡಪ್ಪ. ಆಯುಷ್, ಆರೋಗ್ಯ, ಬಲ ಕೊಟ್ಟು ನಡೆಸು ಸ್ವಾಮಿ. ಅಪ್ಪ ನಿನಗಾಗಿ ನಾವು ಜೀವಿಸುವಂತೆ ಸಹಾಯ ಮಾಡಪ್ಪ. ಪೌಲನು ಹೇಳಿದ ಹಾಗೆ ಸತ್ತರು ಬದುಕಿದರು ನಿಮಗೇ ಸ್ತೋತ್ರ ದೇವ. ನಿನಗೆ ಸ್ತೋತ್ರ 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 ಅಪ್ಪ. ಈ ಸಮಯದಲ್ಲಿ ಸೋಮಲಾಪುರ ಗ್ರಾಮವನ್ನು, ಪ್ರತಿ ಕುಟುಂಬವನ್ನು, ಪ್ರತಿಯೊಬ್ಬರನ್ನು ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವಪ್ಪ. ಹೌದು ಸ್ವಾಮಿ, ಅನೇಕ ವರ್ಷಗಳ ಹಿಂದೆ ಅಪ್ಪ ದೀನದಾಸರಾದ ನಮ್ಮನ್ನು ನಿನ್ನ ಸುವಾರ್ತೆ ಸಾರುವುದಕ್ಕಾಗಿ ಸೋಮಲಾಪುರ ಗ್ರಾಮಕ್ಕೆ ನೀನು ನಮ್ಮನ್ನು ಕರೆ ತಂದಿದೆಯಪ್ಪ. ನಿನಗೆ ಸ್ತೋತ್ರ. ಮಾಡಿದ ಪ್ರಯಾಸವು ವ್ಯರ್ಥವಾಗದಂತೆ, ಬಿತ್ತಿದ ಸುವಾರ್ತೆ ಬೀಜಗಳು ಮೊಳಕೆಯೊಡೆದು ಫಲ ಕೊಡುವಂತೆ ನೀನು ಸಹಾಯ ಮಾಡಿ ಅಪ್ಪ ತಂದೆ, 4ನೇ ತಲೆಮಾರಿನಲ್ಲಿ ಕೂಡ ಸುವಾರ್ತೆ ಸಾರುವ ಭಾಗ್ಯ ಕೊಟ್ಟಿದ್ದೀಯಪ್ಪ. ಪ್ರತಿ ಕುಟುಂಬಗಳನ್ನು ನಿನ್ನ ಕೈಗಳಿಗೆ ಒಪ್ಪಿಸ್ತಾ ಇದ್ದೇವೆ. ಪ್ರತಿಯೊಬ್ಬರನ್ನು ನಿಮ್ಮ ಕೈಗಳಿಗೆ ಕೊಡ್ತಾ ಇದ್ದೇವಪ್ಪ. ನಿನಗೆ ಸ್ತೋತ್ರ ಸ್ವಾಮಿ. ಉದಾಹರಣೆಗೆ ನಾವು ಹೇಳುವುದಾದರೆ ಅಪ್ಪ ತಂದೆ, ಸುನೀತಮ್ಮ ರಾಮಯ್ಯ ಕುಟುಂಬದಲ್ಲಿ ಅವರ ಅಮ್ಮನವರಿಗೂ ನಾವು ಸುವಾರ್ತೆ ಸಾರಿದ್ದೇವೆ, ಅವರಿಗೂ ಸಾರಿದ್ದೇವೆ, ಅವರ ಮಕ್ಕಳಿಗೂ, ಅವರ ಮೊಮ್ಮಕ್ಕಳಿಗೂ ಕೂಡ ಸುವಾರ್ತೆ ಸಾರಿ ಪ್ರಾರ್ಥಿಸುವಂತ ಭಾಗ್ಯ ಕೊಟ್ಟಿದೆಯಪ್ಪ. ಈ ರೀತಿ ಇಲ್ಲಿರುವ ಪ್ರತಿ ಕುಟುಂಬಗಳಲ್ಲಿ ಕೂಡ 3-4 ತಲೆಮಾರುಗಳು ಅಪ್ಪ ನಿನ್ನ ಸುವಾರ್ತೆ ಸಾರಿ ಪ್ರಾರ್ಥಿಸುವಂತ ಭಾಗ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ಈ ದಿನ, ಈ ಸಮಯದಲ್ಲಿ ಅಪ್ಪ ದೀನದಾಸರಾದ ನಮ್ಮನ್ನು ಅಪ್ಪ ತಂದೆ, ಈ ಇಳಿ ವಯಸ್ಸಿನಲ್ಲಿ ಕೂಡ ಇನ್ನೂ ಕೂಡ ಗ್ರಾಮಗಳಿಗೆ ಅಪ್ಪ ತಿರುಗಿ ಸುವಾರ್ತೆ ಸೇವೆ ಮಾಡುವ ಭಾಗ್ಯ ಕೊಟ್ಟು ಉಪಯೋಗಿಸ್ತಾ ಇದ್ದ ವಿಧಾನಕ್ಕಾಗಿ ನಿಮಗೆ ನಾವು ಕೋಟಿ ಕೋಟಿ ಸ್ತುತಿ ಸ್ತೋತ್ರಗಳು ಸಲ್ಲಿಸ್ತಾ ಇದ್ದೇವಪ್ಪ. ಇಲ್ಲಿ ಸೇರಿ ಬಂದಿರುವ ಪ್ರತಿಯೊಬ್ಬರನ್ನು, ವಿಶೇಷವಾಗಿ ಚಿಕ್ಕ ಮಕ್ಕಳನ್ನು ಅಪ್ಪ ನಿನ್ನ ಕೈಗಳಿಗೆ ಒಪ್ಪಿಸಿ ಕೊಡ್ತಾ ಇದ್ದೇನೆ ಸ್ವಾಮಿ. ಈ ನಮ್ಮ ಸಭೆಯ ಸಂಡೇ ಸ್ಕೂಲ್ ಮಕ್ಕಳು ಪ್ರತಿಯೊಬ್ಬರನ್ನು ಹೆಸರಾಗಿ ನೀನು ಆಶೀರ್ವದಿಸು ಏಸಪ್ಪ. ಏಸಪ್ಪ, ನೀನಿದ್ದ ಸಮಯದಲ್ಲಿ ಅಪ್ಪ ಚಿಕ್ಕ ಮಕ್ಕಳು ನಿನ್ನ ಹತ್ತಿರ ಬರುತ್ತಿರುವಾಗ ಅಪ್ಪ ನಿನ್ನ ಶಿಷ್ಯಂದ್ರವರನ್ನು ಬರಬೇಡಿರಿ, ಯೇಸುವಿನ ಹತ್ತಿರ ಎಂದು ತಡೆ ಹಿಡಿದಾಗ ಅಪ್ಪ ನೀನು ಹೇಳಿದ ಮಾತು ಸ್ವಾಮಿ, ಚಿಕ್ಕ ಮಕ್ಕಳನ್ನು ತಡೆ ಹಿಡಿಯಬೇಡಿರಿ, ನನ್ನ ಹತ್ತಿರ ಕರೆದುಕೊಂಡು ಬಂದಿರಿ, ಪರಲೋಕ ರಾಜ್ಯವು ಇಂಥವರದೇ ಎಂದು ನೀನು ಹೇಳಿದ್ದೀಯಪ್ಪ. ಈ ಮಾತಿನ ಅರ್ಥ ನಾವು ತಿಳಿದುಕೊಳ್ಳಬೇಕಾಗಿದೆ ಸ್ವಾಮಿ. ಹೌದಪ್ಪ, ಮಗುವಿನಂಥ ಮನಸ್ಸು, ಮಗುವಿನಂಥ ಪರಿಶುದ್ಧವಾದ ಹೃದಯವನ್ನ ಹೊಂದಿದವರಾಗಿದ್ದರೆ ಪ್ರತಿಯೊಬ್ಬರಿಗೂ ಪರಲೋಕ ರಾಜ್ಯವನ್ನು ಕೊಡುವ ಆತನು ನೀನಾಗಿದ್ದಿದ್ದೇವ. ನಿತ್ಯ ಜೀವ ಕೊಡುವ ಏಸಪ್ಪ, ನನಗೆ ಸ್ತೋತ್ರ ಸ್ವಾಮಿ. ನನಗಾಗಿ, ನಮಗಾಗಿ ಪರಲೋಕದಿಂದ ಭೂಲೋಕಕ್ಕೆ ನರಮಾನವನಾಗಿ ಹುಟ್ಟಿ ಬಂದ ಏಸಯ್ಯ, ನಿನಗೆ ಸ್ತೋತ್ರ ಸ್ವಾಮಿ. ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದಿಯಪ್ಪ. ಸೈತಾನನ ಶೋಧನೆಯಿಂದ ತಪ್ಪಿಸುವುದಕ್ಕಾಗಿ ಬಂದಿದ್ದೀಯಪ್ಪ. ಆರೋಗ್ಯದಾಯಕನಾಗಿ ಬಂದಿದ್ದಿ ಸ್ವಾಮಿ. ಅದ್ಭುತ ಸ್ವರೂಪನಾಗಿ, ಆಶ್ಚರ್ಯಕರನಾಗಿ ಅಪ್ಪ ನಮ್ಮನ್ನು ಶೋಧನೆಗಳಿಂದ, ರೋಗಗಳಿಂದ, ಬಾಧೆಗಳಿಂದ, ಚಿಂತೆಗಳಿಂದ ಬಿಡಿಸುವುದಕ್ಕಾಗಿ, ನಮ್ಮ ಶಾಪ ಪಾಪವನ್ನು ವಿಮೋಚನೆ ಮಾಡುವುದಕ್ಕಾಗಿ, ನಮಗೆ ಬಿಡುಗಡೆ ನೀಡುವುದಕ್ಕಾಗಿ, ವಿಮೋಚಕನಾಗಿ, ಬಿಡುಗಡೆ ನಾಯಕನಾಗಿ, ರಕ್ಷಕನಾಗಿ, ಲೋಕ ರಕ್ಷಕನಾಗಿ, ಲೋಕಕ್ಕೆ ಬೆಳಕಾಗಿ ಬಂದ ಏಸಯ್ಯ, ನನಗೆ ಸ್ತೋತ್ರ ಸ್ವಾಮಿ. ಸ್ತೋತ್ರ ಸ್ತೋತ್ರ ಸ್ತೋತ್ರಪ್ಪ. ಅಪ್ಪ, ಏನೂ ಮಾಡದ ನಿರಪರಾಧಿಯಾದ ಅಪ್ಪ ಪರಿಶುದ್ಧನಾದ ನಿನಗೆ ಅಪ್ಪ ತಂದೆ ಶಿಲುಬೆ ಮರಣದ ಶಿಕ್ಷೆ ಕೊಟ್ಟರೂ ಕೂಡ ಅದನ್ನು ಅನುಭವಿಸಿದೆಯಪ್ಪ. ಶಿಲುಬೆ ಮೇಲೆ ಅಪ್ಪ ನಿನ್ನ ಅತ್ಯಮೂಲ್ಯವಾದ ಪರಿಶುದ್ಧ ರಕ್ತವನ್ನು ಸುರಿಸಿ ನಿನ್ನ ಪ್ರಾಣವನ್ನೇ ನಮಗಾಗಿ ಕೊಟ್ಟಿದ್ದೀಯಪ್ಪ. ಹೌದು ಸ್ವಾಮಿ. ಯೋಹಾನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಪ್ಪ ತಂದೆ, ಅಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ನಾನೇ ಒಳ್ಳೆ ಕುರುಬನು ಎಂದು. ಒಳ್ಳೆ ಕುರುಬನು ಯಾವಾಗಲೂ ತನ್ನ ಕುರುಬಗಳನ್ನು ಹಗಲಿರುಳು ಕಾಯುವಾತನು, ಕಾಪಾಡುವಾತನಾಗಿದ್ದಾನೆ ಮತ್ತು ತನ್ನ ಕುರಿಗಳಿಗಾಗಿ ಪ್ರಾಣವನ್ನೇ ಕೊಡುವವನು ಒಳ್ಳೆ ಕುರುಬನು. ಹೌದಪ್ಪ, ನಾವೆಲ್ಲರೂ ಕುರಿಗಳಾಗಿದ್ದರೆ ನಮ್ಮನ್ನು ಕಾಯುವ ಕುರುಬನು ನೀನಾಗಿದ್ದೆ ಏಸಪ್ಪ. ಅಪ್ಪ, ನೀನು ಒಳ್ಳೆಯ ಕುರುಬನು ಸ್ವಾಮಿ.
ಇಲ್ಲಿ ಸೇರಿ ಬಂದಿರುವ ನಿನ್ನ ಕುರಿಗಳಾದ ನಮ್ಮೆಲ್ಲರನ್ನು ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ಪ್ರೀತಿಸಿ ಕ್ಷಮಿಸಿ ಅಪ್ಪ ನಮಗಾಗಿ ನೀನು ಪ್ರಾರ್ಥಿಸಿದ ದೇವರು ನೀನಯ್ಯ. ನಿನಗೆ ಸ್ತೋತ್ರ. ನಮ್ಮೆಲ್ಲರನ್ನು ಕಾಯ್ದು ಕಾಪಾಡಿ ನಡೆಸುತ್ತಾ ಇದೆಯಪ್ಪ, ನಿನಗೆ ಸ್ತೋತ್ರ. ಶಿಲುಬೆಯ ಮರಣವನ್ನು ಹೊಂದಿ ಅಪ್ಪ ಸಮಾಧಿ ಮಾಡಲ್ಪಟ್ಟ ಮೇಲೆ 3ನೇ ದಿನ ಸಮಾಧಿಯಿಂದ ಎದ್ದು ಬಂದ ಪುನರುತ್ಥಾನನು, ಮೃತ್ಯುಂಜಯನು, ಸಾವನ್ನು ಗೆದ್ದಾತನು ನೀನಾಗಿದ್ದೀಯ ಸಯ್ಯ. ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರಪ್ಪ. ಹೌದು ಸ್ವಾಮಿ, ನಿನ್ನ ಜನನವನ್ನ ಮರಣವನ್ನ ನೀನು ಮಾಡಿದ ಸುವಾರ್ತೆ ಸೇವೆಯನ್ನ ಪರಲೋಕ ರಾಜ್ಯದ ಜ್ಞಾನವನ್ನು ನೀಡಿದ್ದನ್ನ ನಾವೆಲ್ಲರೂ ಜ್ಞಾಪಕ ಮಾಡಿಕೊಳ್ತಾ ಇದ್ದೇವಪ್ಪ. ನಿನಗೆ ಸ್ತೋತ್ರ ದೇವ. ವಂದನೆ 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 ಸ್ವಾಮಿ. ಅಪ್ಪ, ನಾವು ನಿಮ್ಮ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ 91ನೇ ಕೀರ್ತನೆ ಹೇಳುವ ಪ್ರಕಾರ ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂದು ಮೊದಲ ವಾಕ್ಯ ನಾವು ನೋಡ್ತಾ ಇದ್ದೇವಪ್ಪ. ಕೊನೆಯ 3 ವಾಕ್ಯಗಳು 14, 15, 16 ವಾಕ್ಯ ನೋಡುವುದಾದರೆ ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು, ರಕ್ಷಿಸುವೆನು ಎಂದು ನೀನು ಹೇಳಿದ್ದೀಯಪ್ಪ. ಅವನನ್ನು ಪ್ರೀತಿಸುವುದರಿಂದ ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ನಾನು ಇಕ್ಕಟ್ಟಿನಿಂದ ತಪ್ಪಿಸುವೆನು, ದೀರ್ಘಾಯುಷ್ಯನ್ನು ನೀಡುವೆನು, ವಿಶೇಷವಾದ ರಕ್ಷಣೆಯನ್ನು ನೀಡುವೆನು ಎಂದು ನೀನು ಹೇಳಿದ್ದೀಯಪ್ಪ. ನಮ್ಮೆಲ್ಲರ ಆತ್ಮಗಳನ್ನು ಕಾಯುವಾತನು, ಕಾಪಾಡುವಾತನು, ನಮ್ಮ ಆತ್ಮಗಳಿಗೆ ರಕ್ಷಣೆ ನೀಡುವಾತನು ನೀನಾಗಿದ್ದೀಯಸಪ್ಪ. ಅದಕ್ಕಾಗಿ ನೀನು ಬಂದಿದ್ದೀಯಪ್ಪ. ಪರಲೋಕದಿಂದ ಭೂಲೋಕಕ್ಕೆ ಬಂದ ಏಸಯ್ಯ, ನಿನಗೆ ಸ್ತೋತ್ರ 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 ಸ್ವಾಮಿ. ಅಪ್ಪ ತಂದೆ, ಇಡೀ ಪ್ರಪಂಚದಲ್ಲಿ ತೆರೆದ ಸಮಾಧಿ ನಿನ್ನದೊಬ್ಬನದೇ ಇದೆ ಅಪ್ಪ ತಂದೆ ದೇವ. ಅಂಥ ಅದ್ಭುತ ಸ್ವರೂಪನಾದ ದೇವರು ನೀನಾಗಿದ್ದಿ. ನಿನಗೆ ನಾವು ವಂದಿಸ್ತಾ ಇದ್ದೇವಪ್ಪ. ನಾವೆಲ್ಲರೂ ಕೂಡ ನಿನ್ನಲ್ಲಿ ಮೊರೆ ಇಡ್ತಾ ಇದ್ದೇವೆ. ನಮ್ಮೆಲ್ಲರನ್ನು ಕಾಯ್ದು ಕಾಪಾಡಿ ನಡೆಸಪ್ಪ. ಚಿಕ್ಕ ಮಕ್ಕಳನ್ನ, ಯವನಸ್ಥ ಮಕ್ಕಳನ್ನ, ವೃದ್ಧರನ್ನ, ಹಿರಿಯರನ್ನ, ಕಿರಿಯರನ್ನ, ಪ್ರತಿಯೊಬ್ಬ ನಿನ್ನ ನಂಬಿದ ವಿಶ್ವಾಸಿಯನ್ನ ಕಾಯ್ದು ಕಾಪಾಡು, ಆಶೀರ್ವದಿಸು, ಅನುಗ್ರಹಿಸು, ನಿನ್ನ ಕೃಪೆಯಲ್ಲಿ ತುಂಬಿಸಿ ನಡೆಸಪ್ಪ. ಅಪ್ಪ ತಂದೆ, ಅಪೊಸ್ತಲ ಕಾರ್ಯಗಳು 1:8 ವಾಕ್ಯ ಹೇಳುವ ಪ್ರಕಾರ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿಕೊಳ್ಳುವಿರಿ ಮತ್ತು ನೀವು ಉತ್ತಮ ಸಾಕ್ಷಿಗಳಾಗಿರಬೇಕು ಎಂದು ನಿನ್ನ ವಾಕ್ಯ ಹೇಳ್ತಾ ಇದೆ ಸ್ವಾಮಿ. ಅದೇ ರೀತಿ ನಾವು ಕೂಡ ಆತ್ಮದೇವ, ಪರಿಶುದ್ಧಾತ್ಮದೇವ, ನಿನ್ನ ಬಲವನ್ನು, ಅಭಿಷೇಕವನ್ನು ಹೊಂದಿಕೊಂಡು ನಿನಗಾಗಿ ಜೀವಿಸುವಂತೆ, ಒಳ್ಳೆ ಸಾಕ್ಷಿಗಳಾಗಿ ಜೀವಿಸುವಂತೆ ಇಲ್ಲಿ ಸೇರಿ ಬಂದಿರುವ ಪ್ರತಿ ಮಕ್ಕಳು ಕೂಡ ನಿನಗೆ ಸಾಕ್ಷಿಗಳಾಗಿ ಜೀವಿಸುವಂತೆ, ಪ್ರತಿ ಕುಟುಂಬವೂ ನಿನಗೆ ಸಾಕ್ಷಿ ಕುಟುಂಬವಾಗಿ ಜೀವಿಸುವಂತೆ ಸಹಾಯ ಮಾಡಪ್ಪ. ಇಲ್ಲಿರುವಂಥ ಪ್ರತಿ ಕುಟುಂಬ, ಪ್ರತಿಯೊಬ್ಬರು ಕೂಡ ಅಪ್ಪ ನಮ್ಮ ಆತ್ಮೀಯ ಮಕ್ಕಳು, ನಿನ್ನ ಮಕ್ಕಳು ಸ್ವಾಮಿ. ಆ ಎಲ್ಲ ಮಕ್ಕಳನ್ನ, ಎಲ್ಲ ಕುಟುಂಬಗಳನ್ನ ನಿಮ್ಮ ಕೈಗಳಿಗೆ ಒಪ್ಪಿಸ್ತಾ ಇದ್ದೇವೆ. ನಾವಾದರೂ ತಂದೆ, ನೀನು ಲೋಕವನ್ನು ಪ್ರೀತಿಸಿದ ಹಾಗೆ ನಾವು ಕೂಡ ಎಲ್ಲರನ್ನು ಪ್ರೀತಿಸ್ತಾ ಇದ್ದೇವಪ್ಪ. ಕ್ರಿಸ್ತನ ಪ್ರೀತಿಯನ್ನು ಹಂಚುವವರಾಗಿ, ಕ್ರಿಸ್ತನ ಸುವಾರ್ತೆಯನ್ನು ಸಾರುವವರಾಗಿ ಇರುವಂಥ ಭಾಗ್ಯ ನಮ್ಮೆಲ್ಲರಿಗೆ ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ದಿನ ಹಬ್ಬದ ಆಚರಣೆ ಮಾಡಿದ್ದೇವಪ್ಪ. ಈ ಆಚರಣೆಗಾಗಿ ಬೆಳಗಿನಿಂದ ಇಲ್ಲಿಯವರೆಗೆ ಇಷ್ಟು ದಿನಗಳು ಪ್ರಯಾಸಪಟ್ಟ ಪ್ರತಿ ಕುಟುಂಬವನ್ನ, ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸು. ಕಾಣಿಕೆ ನೀ ಕೊಟ್ಟಂತ ಎಲ್ಲ ಕೈಗಳನ್ನು, ಕುಟುಂಬಗಳನ್ನು ಆಶೀರ್ವದಿಸಪ್ಪ. ಹಬ್ಬದ ಆಚರಣೆ ಸಂತೋಷ ಸಮಾಧಾನದಿಂದ ಮಾಡಿಕೊಳ್ಳುವಂತೆ ನೀನು ಕೃಪೆ ತೋರಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಮತ್ತು ಅನೇಕ ಮಕ್ಕಳು ಅಪ್ಪ ನಿನ್ನ ಒಂದು ಸುವಾರ್ತೆ ಸಾರುವಲ್ಲಿ ಈ ಸ್ಕಿಟ್ಟನ್ನು, ಉತ್ತಮವಾದ ಯೋಬನ ಜೀವನ ಚರಿತ್ರೆಯನ್ನು ಸ್ಕಿಟ್ ಮಾಡಿ ಎಲ್ಲರಿಗೂ ಕೂಡ ಅಪ್ಪ ನಿನ್ನಲ್ಲಿ ನಂಬಿಕೆಯಿಂದ, ಪ್ರಾರ್ಥನೆಯಿಂದ ನಾವಿರುವುದಾದರೆ ನಮಗೆಲ್ಲವೂ ಎಷ್ಟೇ ಕಷ್ಟ, ನಷ್ಟ, ರೋಗ, ಬಾಧೆ, ಚಿಂತೆಗಳು ಬಂದರೂ ಕೂಡ ಪ್ರಾರ್ಥನೆ ಮಾಡಿಕೊಂಡು ನಂಬಿಕೆಯಿಂದ ಇರುವುದಾದರೆ ಎಲ್ಲವೂ ಒಳ್ಳೆಯದೇ ಆಗುವುದಪ್ಪ. ನಿನ್ನನ್ನು ಪ್ರೀತಿಸಿದ ನಮಗೆ ಎಲ್ಲವೂ ಒಳ್ಳೆಯದಾಗುವುದು ಎಂದು ನಿನ್ನ ಸುವಾರ್ತೆ ಸಾರಿದ ಮಕ್ಕಳನ್ನು ನೀನು ಆಶೀರ್ವದಿಸು, ಆ ಕುಟುಂಬಗಳನ್ನು ಆಶೀರ್ವದಿಸು. ಮತ್ತು ಚಿಕ್ಕ ಮಕ್ಕಳು ಎಷ್ಟೋ ಸಂತೋಷದಿಂದ, ಸಂಭ್ರಮದಿಂದ, ಸಡಗರದಿಂದ ಎಷ್ಟೋ ಡ್ಯಾನ್ಸ್ಗಳನ್ನು ಮಾಡಿದ್ದಾರೆ, ನಿನ್ನ ಹಾಡನ್ನು ಹಾಡಿದ್ದಾರಪ್ಪ. ಎಲ್ಲರನ್ನು ಆಶೀರ್ವದಿಸು ಸ್ವಾಮಿ. ಎಲ್ಲ ಕುಟುಂಬಗಳನ್ನು ಆಶೀರ್ವದಿಸಪ್ಪ. ಮತ್ತು ದೀನದಾಸರಾದ ನಮ್ಮನ್ನು ನೀವು ನಮಗೆ ಕೊಟ್ಟಂಥ AGM ಸಂಸ್ಥೆಯನ್ನು ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಡುತ್ತಾ ಎಲ್ಲ ಘನಮಾನ ಮಹಿಮೆ ಪ್ರಭಾವಗಳು ನಿಮಗೆ ಸಲ್ಲಿಸುತ್ತಾ ನಮ್ಮನ್ನು ನಾವು ತಗ್ಗಿಸಿಕೊಂಡು ದೇವಾ ನಿಮ್ಮ ನಾಮವನ್ನು ಹೆಚ್ಚಿಸುತ್ತಾ ಪರಿಶುದ್ಧನು ಪರಿಶುದ್ಧನು ಮಹಾಪರಿಶುದ್ಧನಾಗಿರುವ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೇನ್ ಆಮೇನ್ ಆಮೇನ್. ಅಂತ್ಯಾಶೀರ್ವಾದವನ್ನು ಅಪ್ಪಾಜಿಯವರು ಕೊಡ್ತಾರೆ. ಹಾಗೆ ಕಣ್ಣುಗಳನ್ನು ಮುಚ್ಚಿ ಇರುವುದಾದರೆ ಆಶೀರ್ವಾದ. ನಮ್ಮ ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಸಹವಾಸವು, ಸಹಾಯವು, ಅನ್ಯೋನ್ಯತೆಯು ಸಕಲ ಪರಿಶುದ್ಧರೊಂದಿಗೂ, ಸಭೆಯೊಂದಿಗೂ, ಈ ಗ್ರಾಮದ ಜನತೆಯೊಂದಿಗೂ, ಸೇರಿ ಬಂದಿರುವ ನಮ್ಮೆಲ್ಲರೊಂದಿಗೂ, ವಿಶೇಷವಾಗಿ ಈ ಪುಟ್ಟ ಮಕ್ಕಳು ಮಾಡಿದ ಈ ಸ್ಕಿಟ್ ಆಗಲಿ, ಡ್ಯಾನ್ಸ್ ಆಗಲಿ, ಈ ಮಕ್ಕಳೊಂದಿಗೂ ಇವಾಗಲೂ ಯಾವಾಗಲೂ ಸದಾ ಕಾಲ ನೆಲೆಯಾಗಿರಲಿ. ಆಮೇನ್. ಕಾರ್ಯಕ್ರಮ